ಬೆಲೆ ಕುಸಿತ ಪಪ್ಪಾಯ ಬೆಳೆಯನ್ನ ನಾಶಪಡಿಸಿದ್ದಾರೆ ರೈತರು. ಹೂವಿನ ಹಡಗಲಿ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಬೆಲೆ ಕುಸಿತದಿಂದ 2 ಎಕರೆ ಪಪ್ಪಾಯ ಬೆಳೆಯನ್ನ ನಾಶಪಡಿಸಿದ್ದಾರೆ. ಬೆಲೆ ಕುಸಿತದಿಂದ ಪಪ್ಪಾಯ ಬೆಳೆಯನ್ನ ರೈತರು ನಾಶಪಡಿಸಿರುವಂತದ್ದು. ಹೂವಿನ ಹಡಗಲಿ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. 2 ಎಕರೆ ಪಪ್ಪಾಯ ಬೆಳೆಯನ್ನ ಸಂಪೂರ್ಣವಾಗಿ ನಾಶವನ್ನ ಪಡಿಸಿದ್ದಾರೆ ರೈತರು. ಅಂದ್ರೆ ಬೆಲೆ ಕುಸಿತವಾಗಿರೋ ಕಾರಣದಿಂದ ರೈತ ಮಲ್ಲನಕೇರಿ ಮಾಲತೇಶಗೆ ಸೇರಿದಂತಹ ಪಪ್ಪಾಯ ಬೆಳೆಯನ್ನ ಸಂಪೂರ್ಣವಾಗಿ ನಾಶಪಡಿಸಿರುವಂತದ್ದು. ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 3 ರೂಪಾಯಿ ಪಪ್ಪಾಯ ಕುಸಿತ ಆಗಿರುವಂತದ್ದು. ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ ಪಪ್ಪಾಯ 3 ರು ಕುಸಿತ ಆಗಿದೆ. ಹಾಗಾಗಿ ರೈತರು ಪೂರ್ತಿಯಾಗಿ ಪಪ್ಪಾಯ ಬೆಳೆಯನ್ನ ನಾಶಪಡಿಸಿದ್ದಾರೆ. ಪ್ರತಿ ಎಕರೆಗೆ ನಾವು 60,000 ರು ಖರ್ಚು ಮಾಡಿದ್ದೇವೆ, ಆದ್ರೆ 3 ರೂಪಾಯಿಗೆ ಕುಸಿತವಾಗಿರೋದ್ರಿಂದ ರೈತರು ಬೇಸರ ವ್ಯಕ್ತಪಡಿಸಿ ಎಲ್ಲಾ ರೀತಿಯಾದಂತಹ ಪಪ್ಪಾಯ ಬೆಳೆಯನ್ನ ನಾಶಪಡಿಸಿದ್ದಾರೆ. ಈಗಿರೋ ಬೆಲೆ ಕಟಾವು ಸಾಗಣೆ ವೆಚ್ಚಕ್ಕೂ ಸಾಕಾಗೋದಿಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇರುವಂತದ್ದು ರೈತರು. ಬೇರೆ ದಾರಿ ಇಲ್ದಲೆ ಫಸಲನ್ನ ನಾವೇ ನಾಶ ಮಾಡಿದ್ದೇವೆ. ಈ ರೀತಿಯಾಗಿ ಬೆಲೆ ಇಳಿಕೆ ಆಗೋದ್ರಿಂದ ನಾವೇನ್ ಮಾಡೋದು? ಹಾಗಾಗಿ ಬೆಳೆಯನ್ನ ನಾವೇ ನಾಶ ಮಾಡಿದ್ದೇವೆ. ರಾಜ್ ನ್ಯೂಸ್ ಜೊತೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ರೈತ ಮಾಲತೇಶ್ ಅವರು. 1600 ಪಪ್ಪಾಯ ಸಸಿಗಳನ್ನ ರೈತ ಮಾಲತೇಶ್ ಹಾಕಿದ್ರು. ಆದ್ರೆ ಬೆಲೆಯ ಕುಸಿತದಿಂದಾಗಿ ತಾವೇ ಎಲ್ಲಾ ಬೆಳೆಯನ್ನ ನಾಶ ಮಾಡಿದ್ದಾರೆ. ಇದರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಉಪಯೋಗ ಆಗ್ತಾ ಇಲ್ಲ, ಲಾಭ ಬರ್ತಾ ಇಲ್ಲ, ಖರ್ಚು ಮಾಡಿರೋದು ಸಹ ಹುಟ್ಟುತ್ತಾ ಇಲ್ಲ. ಹಾಗಾಗಿ ಈ ಬೆಳೆಗಳನ್ನ ನಾವೇ ನಾಶ ಮಾಡ್ತೀವಿ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ರಾಜ್ ನ್ಯೂಸ್ಗೆ. ಏ ಇಡಬೇಡ ನೋಡ, ಗಿಡ ಬೆಳೆಸೋಣಕತ್ತಾರ ಕಡಿಯಾಕತ್ತಾರ ಅಂತ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್. ಇವಾಗ 2 ಎಕರೆ ಪಪ್ಪಾಯ ಬೆಳೆನ ರೈತನೇ ನಾಶ ಮಾಡಿರೋಂಥದ್ದು ಯಾಕೆ ಅಂತ ಇಷ್ಟು ಬೆಳೆ ಕಮ್ಮಿ ಆಗಿರೋದು? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಇದು ರೈತರ ಗೋಳು ಅಂತ ಹೇಳ್ಬೋದು. ವಿಜಯನಗರ ತಾಲೂಕಿನಲ್ಲಿ ಒಂದ್ ಕಡೆ ಈ ಒಂದು ಮಳೆ ಕಳೆದ ಒಂದು ಮುಂಗಾರು ಪೂರ್ವ ಮಳೆಯಿಂದ ಹಲವಾರು ಬೆಳೆಗಳು ಹಾಳಾಗಿರೋವೆ. ಮತ್ತೊಂದು ಕಡೆ ಈ ಉತ್ತಮವಾಗಿ ಬೆಳೆದಂತ ಫಸಲಿಗೂ ಕೂಡ ಸರಿಯಾದ ಬೆಳೆ ಸಿಗ್ತಾ ಇಲ್ಲ ಅಂತಕ್ಕಂಥ ಆರೋಪ ರೈತರದಾಗಿದೆ. ಇದೇ ಕಾರಣ ಇಟ್ಟುಕೊಂಡು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮುದೇನೂರು ಗ್ರಾಮದ ರೈತ ಮಾಲತೇಶ್ ಅವರು ತಾವು ಬೆಳೆದಿದ್ದಂತ 2 ಎಕರೆಯಲ್ಲಿ ಪಪ್ಪಾಯಿ ಬೆಳೆದಿದ್ರು, ಅದನ್ನ ನಾಶ ಮಾಡಿದರೆ ಒಂದು ಕೆಜಿಗೆ ದಿಢೀರನೆ 2 ರಿಂದ 3 ರೂಪಾಯಿ ಕುಸಿತ ಕಂಡಿದೆ. ಅಂದ್ರೆ ಈ ರೀತಿಯಾದಂತ ಬೆಲೆ ಕುಸಿತದಿಂದ ಸುಮಾರು ನಮಗೆ ಒಂದು ಎಕರೆಗೆ ನಾವು ಸುಮಾರು 60,000 ರೂಪಾಯಿ ಖರ್ಚು ಮಾಡಿರ್ತೀವಿ. ಏಕಾಏಕಿ 2 ರಿಂದ 3 ರೂಪಾಯಿ ಒಂದು ಕೆಜಿಗೆ ಕಡಿಮೆ ಆಯ್ತು ಅಂದ್ರೆ ನಾವು ಮಾಡಿರ್ತಕ್ಕಂಥ ಖರ್ಚು ವೆಚ್ಚಕ್ಕೂ ಕೂಡ ಸರಿ ಹೋಗೋದಿಲ್ಲ. ಸುಮಾರು ಇದನ್ನ ಪ್ರಕಾರವಾಗಿ ನಾವು ಮಾರಾಟ ಮಾಡಿದ್ರೆ 25 ರಿಂದ 30,000 ರೂಪಾಯಿ ಲಾಭ ಮಾತ್ರ ನಮಗೆ ಬರುತ್ತೆ. ಆ 30,000 ರೂಪಾಯಿ ನಾವು ಇಟ್ಕೊಂಡಿರ್ತೀವಿ, ಆದ್ರೆ 60,000 ರೂಪಾಯಿ ಅಷ್ಟು ನಾವು ಖರ್ಚು ಮಾಡಿರ್ತೀವಿ, 30,000 ರೂಪಾಯಿ ನಾವು ಒಂದು ಲಾಸ್ನ ಮಾಡ್ತೀವಿ ಅಂತ ಸರಾಸರಿಯಾಗಿ ಅಂದಾಜು ಮಾಡ್ತಾರೆ ಇವರು. ಹೀಗಾಗಿ ಅವರು ಮನನೊಂದಂತ ಅವರು ಈಗ ಒಂದು ಬೆಳೆಯನ್ನ ನಾಶ ಮಾಡಿರ್ತಕ್ಕಂಥದ್ದು. ಕೂಡಲೇ ಸರ್ಕಾರ ಒಂದು ಇವರ ರೈತರ ಒಂದು ಬೆಂಬಲಕ್ಕೆ ಬರಬೇಕು ಅಂತಕ್ಕಂಥ ಆಗ್ರಹ ಕೂಡ ಮಾಲತೇಶ್ ಅವ್ರದ್ದಾಗಿದೆ. ಸುಕನ್ಯಾ, ಶಾಂತಕುಮಾರ್, ಏನಂದ್ರೆ ಈ ಪಪ್ಪಾಯಾಗೆ ಒಂದು ಬೆಲೆನ ಫಿಕ್ಸ್ ಮಾಡಿಲ್ವಾ ಅಂತ ಸರ್ಕಾರ? ಯಾಕಂತ ಅಂದ್ರೆ ಅಷ್ಟೊಂದು 1000 ರೂಪಾಯಿನ ಖರ್ಚು ಮಾಡ್ಕೊಂಡು ಬೆಳೆನ ಬೆಳಿತಾರೆ. ಈ ರೀತಿ ಅವರೇ ನಾಶ ಮಾಡಿದಾಗ ಎಲ್ಲೋ ಒಂದ್ ಕಡೆ ಪೂರ್ತಿಯಾಗಿ ಲಾಸ್ ಆಗೋಗುತ್ತೆ. ಯಾಕಂದ್ರೆ ಮಾಡಿರೋ ಅಂತ ಖರ್ಚು ಕೂಡ ಅವ್ರಿಗೆ ಹುಟ್ಟಿರೋ ಅಲ್ವಾ? ಹಾಗಾಗಿ ಸರ್ಕಾರ ಇದಕ್ಕೆ ಒಂದು ಬೆಂಬಲ ಬೆಲೆನ ಫಿಕ್ಸ್ ಮಾಡಿಲ್ವಾ ಅಂತ. ಹೌದು ಸುಕನ್ಯಾ, ಇದೇ ಒಂದು ಬೇಡಿಕೆ ರೈತರದಾಗಿದೆ. ಬೆಳೆಯುವಂತ ಪ್ರತಿಯೊಂದು ಬೆಲೆಗೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬೆಂಬಲ ಬೆಲೆ ಅನ್ನೋದು ಇತ್ತು ಅಂತಂದ್ರೆ ನಮ್ಮ ಒಂದು ಖರ್ಚು ವೆಚ್ಚಕ್ಕೆ ಮತ್ತು ನಮಗೆ ಸಿಗುವಂತ ಬೆಲೆಗೆ ಅಟ್ಲೀಸ್ಟ್ ಲಾಭ ಆಗ್ಲಿಲ್ಲ ಅಂದ್ರೂ ಕೂಡ ಆ ಒಂದು ನಷ್ಟ ಕೂಡ ನಾವು ಆಗೋದಿಲ್ಲ ಅಂತಕ್ಕಂತ ಬೇಡಿಕೆ ಅವ್ರದ್ದಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ್ದು ಅಂದ್ರೆ ಈ ಕೆಲವು ಸಂದರ್ಭದಲ್ಲಿ ಈರುಳ್ಳಿ ಲಾಸ್ ಆಗ್ತಾ ಇರುತ್ತೆ, ಟೊಮೊಟೊ ಲಾಸ್ ಆಗ್ತಾ ಇರುತ್ತೆ ಅಂತ ದಿಢೀರನ್ನೇ ಬಂದು ಆ ಒಂದು ಬೆಳೆಗಳಿಗೆ ಸೀಮಿತವಾಗಿ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತವೆ ವಿನ
ಎಲ್ಲಾ ರೀತಿಯಾದಂತ ರೈತರ ಬೆಳೆಗಳಿಗೆ ಇದುವರೆಗೂ ರೀತಿ ಎಲ್ಲಾ ಬಗೆಯ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂತಕ್ಕಂಥದ್ದು ವಿಪರ್ಯಾಸ. ಈ ಒಂದು ಸಿಸ್ಟಮ್ ಬರಬೇಕು. ಈ ಸಿಸ್ಟಮ್ ಜಾರಿ ಆದಾಗ ಮಾತ್ರ ಎಲ್ಲಾ ರೈತರಿಗೂ ಕೂಡ ನಿಶ್ಚಿಂತೆಯಾಗಿ ಅವರು ಬದುಕಬಹುದು ಅನ್ನೋ ಒಂದು ಹಂಬಲವನ್ನ ಅವರು ವ್ಯಕ್ತಪಡಿಸ್ತಾರೆ ಸುಕನ್ಯಾ.